ಬೆಂಗಳೂರಿನಲ್ಲಿ ಭಾರೀ ತೆರಿಗೆ ವಂಚನೆ ಆಗ್ತಾ ಇದೆ. ಸ್ವತಃ ಸಚಿವರೇ ತೆರಿಗೆ ವಂಚನೆಯ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ತೆರಿಗೆ ವಂಚನೆದಾರರಿಗೆ ಬಿಸಿ ಮುಟ್ಟಿಸುವ ಜೊತೆಗೆ ಖಾಲಿ ನಿವೇಶನ ಮಾಲೀಕರಿಗೂ ಬೆಂಗಳೂರು ಉಸ್ತುವಾರಿ ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ಏನದು ಎಚ್ಚರಿಕೆ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ಆಗಸ್ಟ್ 1ರಿಂದ ರಾಜಧಾನಿಯಲ್ಲಿ ಆಪರೇಷನ್ ಕಸ. ಖಾಲಿ ನಿವೇಶನದಲ್ಲಿ ಕಸ ಇದ್ರೆ ಈಗಲೇ ಕ್ಲೀನ್ ಮಾಡಿ. ಖಾಲಿ ನಿವೇಶನದಾರರಿಗೆ ಆಗಸ್ಟ್ 15ರವರೆಗೆ ಡೆಡ್ ಲೈನ್. ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ ಮತ್ತೊಂದು ಕಾರ್ಯಾಚರಣೆಗೆ ಮುಂದಾಗಿದೆ. ಆಪರೇಷನ್ ಫುಟ್ಪಾತ್ ಬಳಿಕ ಇದೀಗ ಮತ್ತೊಂದು ಆಪರೇಷನ್ಗೆ ಕೃಷ್ಣ ಬೈರೇಗೌಡ ಮುಂದಾಗಿದ್ದಾರೆ. ಆಗಸ್ಟ್ 1ರಿಂದ ಕಸ ಮುಕ್ತ ಅಭಿಯಾನ ಮಾಡೋದಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ರಸ್ತೆ ಬದಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಇದ್ರೆ ಜಿಬಿಎ ತೆರವು ಮಾಡುವ ಕೆಲಸ ಮಾಡಲಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಇಂದು ಆಸ್ತಿ ತೆರಿಗೆ, ಖಾತೆ, ಅನಧಿಕೃತ ಹೋರ್ಡಿಂಗ್ಸ್ ಮತ್ತು ಕಸದ ವಿಚಾರಕ್ಕೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ಬೆಂಗಳೂರು ಸ್ವಚ್ಛತೆ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ. ನಗರದಲ್ಲಿ ಸುಮಾರು 1661 ಸ್ಪಾಟ್ಗಳಲ್ಲಿ ಸ್ವಚ್ಛತೆ ಮಾಡುವ ಕೆಲಸ ಆಗಲಿದೆ. ಮತ್ತೊಂದು ಕಡೆ ಖಾಲಿ ನಿವೇಶನ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಖಾಲಿ ಸೈಟ್ನಲ್ಲಿ ಕಸ ಇದ್ರೆ 1 ತಿಂಗಳ ಒಳಗಡೆ ಕಸ ತೆರವು ಮಾಡಬೇಕು. ಆಗಸ್ಟ್ 15ರವರೆಗೂ ಗಡುವು ನೀಡಿದ್ದಾರೆ. ಇಲ್ಲದೇ ಇದ್ರೆ ಜಿಬಿಎ ಖಾಲಿ ಸೈಟ್ನಲ್ಲಿ ಇರುವ ಕಸ ತೆರವು ಮಾಡುತ್ತೆ. ತೆರವು ಮಾಡಿದ ವೆಚ್ಚವನ್ನ ಮಾಲೀಕರು ಭರಿಸಬೇಕು. ದಂಡ ಆಸ್ತಿ ತೆರಿಗೆಯಲ್ಲಿ ಆಡ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ನೀವು ಆಗಸ್ಟ್ 15ನೇ ತಾರೀಕು ಒಳಗಡೆ ದಯವಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಬೆಂಗಳೂರು ಸೌಂದರ್ಯ ಸುಧಾರಣೆ ಆಗಬೇಕು, ಬೆಂಗಳೂರು ಸ್ವಚ್ಛ ಆಗಬೇಕು, ಬೆಂಗಳೂರಿನಲ್ಲಿ ವಾಸ ಮಾಡೋ ಜನಗಳಿಗೆ ಆರೋಗ್ಯ ಇರಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಜವಾಬ್ದಾರಿ ತಗೋಬೇಕು. ನಿಮ್ಮ ಖಾಲಿ ಸೈಟು ಕ್ಲೀನ್ ಆಗಿದ್ದರೆ ಸಂತೋಷ. ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು 1 ತಿಂಗಳ ಟೈಮ್ ಕೊಡ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕುವರೆಗೆ ನಿಮ್ಮ ಖಾಲಿ ಸೈಟ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನು ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗತ್ತೆ. ಬೆಂಗಳೂರಿನಲ್ಲಿ 16 ಲಕ್ಷ ತೆರಿಗೆದಾರರಿಂದ ತೆರಿಗೆ ವಂಚನೆ. ತೆರಿಗೆ ವಂಚಿತರ ಪತ್ತೆಗೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಆಸ್ತಿ ತೆರಿಗೆದಾರರಿಗೆ ಗುಡ್ ನ್ಯೂಸ್ ಕೊಟ್ಟ ಬೆಂಗಳೂರು ಸಚಿವ. ಇನ್ನು ಇಂದಿನ ಸಭೆ ಬಳಿಕ ಸಚಿವ ಕೃಷ್ಣ ಬೈರೇಗೌಡ ಆತಂಕಕಾರಿ ವಿಚಾರ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರಲ್ಲಿ ಅಂದಾಜು 36 ಲಕ್ಷ ತೆರಿಗೆದಾರರು ಇದ್ದಾರೆ. ಅದರಲ್ಲಿ 16 ಲಕ್ಷ ತೆರಿಗೆದಾರರು ಮಾತ್ರ ತೆರಿಗೆ ಪಾವತಿ ಮಾಡ್ತಿದ್ದಾರೆ. ಉಳಿದ 20 ಲಕ್ಷಕ್ಕೂ ಹೆಚ್ಚು ಮಂದಿ ತೆರಿಗೆ ಪಾವತಿ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ತೆರಿಗೆ ವಂಚನೆ ಮಾಡಿ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ನೀಡಿದ್ರು. ಅಲ್ಲದೆ ಆಸ್ತಿ ತೆರಿಗೆ ಹೆಚ್ಚಳ ಮಾಡದಿರಲು ನಿರ್ಧರಿಸಿದ್ದಾರೆ. ಈ ಮೂಲಕ ಬೆಂಗಳೂರು ಆಸ್ತಿದಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ನೋಡಿ, ಆಸ್ತಿ ತೆರಿಗೆ ಹೆಚ್ಚಳ ಮಾಡೋ ಅವಶ್ಯಕತೆ ಸದ್ಯಕ್ಕಿಲ್ಲ. ಕನಿಷ್ಠ ಪಕ್ಕದ ಮನೆಯವರು ತೆರಿಗೆ ಕಟ್ತಾ ಇದ್ದಾರೆ, ನಾನು ವಂಚನೆ ಮಾಡ್ತಾ ಇರೋದು, ಈ ಅನ್ಯಾಯಕ್ಕೆ ಆದರೂ ನಾವು ಕಡಿವಾಣ ಹಾಕಬೇಕು. ಎಲ್ಲರೂ ಕೂಡ ಕಮ್ಮಿ ಕಟ್ಟಲಿ, ಪರವಾಗಿಲ್ಲ. ದುಬಾರಿ ಮಾಡೋ ಇಚ್ಛೆ ನನಗಂತೂ ಇಲ್ಲ. ಬಟ್ ಅವ್ರಿಗೆ ಕಮ್ಮಿ ಆದರೂ ಕಟ್ಟಿಬಿಟ್ರೆ ಸಾಕು, ಬೆಂಗಳೂರನ್ನು ನಾವು ಸುಭದ್ರವಾಗಿ ನಡೆಸ್ಬೋದು. ಹಾಗಾಗಿ ಯಾರು ಔಟ್ರೈಟ್ ವಂಚನೆ ಮಾಡ್ತಾ ಇದ್ದಾರೆ ತಕ್ಷಣಕ್ಕೆ ಅವರನ್ನು ನಾವು ಒಂದು ಮೇನ್ ಸ್ಟ್ರೀಮ್ಗೆ ತಗೊಂಡು ಬರೋದು ನಮ್ಮ ಗುರಿ. ಅನಧಿಕೃತ ಹೋರ್ಡಿಂಗ್ಸ್ ತೆರವಿಗೂ ಸೂಚಿಸಿದ್ದಾರೆ. ಹೋರ್ಡಿಂಗ್ಸ್ ಹಾಕೋಕೆ ಲೈಸೆನ್ಸ್ ಕಡ್ಡಾಯ ಮಾಡಿದ್ದಾರೆ. ಒಟ್ಟಾರೆ ಫುಟ್ಪಾತ್ ತೆರವು, ಬಿಡಾಡಿ ವಾಹನಗಳ ತೆರವು ಆದ ಬಳಿಕ ಕಸ ಮುಕ್ತ ಅಭಿಯಾನಕ್ಕೆ ಮುಂದಾಗಿದ್ದು ಯಾವ ರೀತಿ ಸಕ್ಸಸ್ ಆಗುತ್ತೆ ಅಂತ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.